ಕೆಲವು ಮೂವಿಗಳನ್ನ ಟ್ರೀಸರ್ ಟ್ರೇಲರ್ ಇಲ್ಲ ಆಕ್ಟರ್ ನೋಡಿನೇ ಮೂವಿನ ಫಸ್ಟ್ ಡೇನೆ ಹೋಗ್ಬೇಕಂತ ಅನ್ಕೊಂಡಿರ್ತೀನಿ. ಅಂಥದ್ರಲ್ಲಿ ಇದು ಒಂದು ಮೂವಿ. ಇಟ್ ಈಸ್ ಬಿಕಾಸ್ ಆಫ್ ಬೋತ್ ಆಕ್ಟರ್ ಅಂಡ್ ಮೂವಿ ಕಂಟೆಂಟ್. ಬಟ್ ಅನ್ಫಾರ್ಚುನೇಟ್ಲಿ ಫಸ್ಟ್ ಡೇ ತುಂಬಾ ಲಿಮಿಟೆಡ್ ಶೋಸ್ ಇತ್ತು. ನನ್ನ ಟೈಮಿಗೆ ಯಾವ ಶೋಸ್ನು ಸಿಗ್ಲಿಲ್ಲ, ಹೀಗಾಗಿ ಹೋಗಕ್ಕಾಗ್ಲಿಲ್ಲ. ಅಂತೂ ನಿನ್ನೆ ಒಂದು ಶೋ ನನ್ನ ಟೈಮಿಗೆ ಹೇಗೋ ಸಿಕ್ತು, ಹೋಗಿ ನೋಡ್ಕೊಂಡ್ ಬಂದೆ. ಕತೆ ಹೇಳಿದ್ದಾಯ್ತು, ಇನ್ನ ಮೂವಿ ಬಗ್ಗೆ ಡಿಸ್ಕಸ್ ಮಾಡೋಣ. ರುದ್ರ ಗರುಡ ಪುರಾಣ. ಇದು KS ನಂದೀಶ್ ಅವರು ಡೈರೆಕ್ಟ್ ಮಾಡಿ ರಿಷಿ ಅವರು ಲೀಡ್ ರೋಲ್ ಅಲ್ಲಿ ನಟಿಸಿರುವ ಮೂವಿ. ಇದೊಂದು ಮಿಸ್ಟ್ರಿ ಥ್ರಿಲ್ಲರ್ ಮೂವಿ ವಿತ್ ಅ ಗುಡ್ ಕಾಮಿಡಿ ಅಂಡ್ ಆಕ್ಷನ್ಸ್. ಇಲ್ಲಿ ನಮ್ ಹೀರೋ ಒಬ್ಬ ಹಾನೆಸ್ಟ್ ಅಂಡ್ ಅರೋಗೆಂಟ್ ಪೊಲೀಸ್ ಇರ್ತಾರೆ. ಒಂದ್ ಎನ್ಕೌಂಟರ್ ಸಲುವಾಗಿ ಅವ್ರನ್ನ ಪ್ರಮೋಟ್ ಮಾಡಿರ್ತಾರೆ. ಬಟ್ ಅವರ ಎಫಿಷಿಯನ್ಸಿ ಸಲುವಾಗಿ ಅವರಿಗೆ ಒಂದು ಅನ್ಅಫಿಷಿಯಲ್ ಹೈ ಪ್ರೊಫೈಲ್ ಕೇಸ್ ಸಿಗುತ್ತೆ. ಅದನ್ನ ಅವ್ರು ಸಾಲ್ವ್ ಮಾಡ್ತಾರಾ ಇಲ್ವಾ, ಅವರಿಗೆ ಅಲ್ಲಿ ಬರೋ ಚಾಲೆಂಜಸ್ ಏನನ್ನೋದೇ ಮೂವಿದು ಮೇನ್ ಸ್ಟೋರಿ ಲೈನ್. ಮೂವಿಲಿ ನನಗೆ ಇಷ್ಟ ಆದ ವಿಷಯಗಳ ಬಗ್ಗೆ ಹೇಳೋದಾದ್ರೆ, ನಮ್ಗೆ ಮೂವಿಲಿ ಅಷ್ಟೊಂದು ಜಾಸ್ತಿ ಸಾಂಗ್ಸ್ ಇಲ್ಲ. ಇರೋ ಒಂದ್ ಎರಡು ಸಾಂಗ್ಸ್ನು ಸ್ಟಾರ್ಟಿಂಗ್ ಅಲ್ಲೇ ಪ್ಲೇಸ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಫೇಸ್ ಸ್ಟಾರ್ಟ್ ಆದ್ಮೇಲೆ ಸ್ಟೋರಿಯಿಂದ ಡೈವರ್ಟ್ ಮಾಡೋ ಸಾಂಗ್ಸ್ ಮತ್ತು ಸೀನ್ಸ್ಗಳು ಯಾವ ಅಷ್ಟಾಗಿಲ್ಲ. ಇದೊಂದು ಕಂಪ್ಲೀಟ್ ಕ್ರೈಮ್ ಇನ್ವೆಸ್ಟಿಗೇಷನ್ ಮೂವಿ ಆದ್ರೂ ಇದನ್ನ ಕಮರ್ಷಿಯಲ್ ಮೂವಿ ಮಾಡೋಕೆ ಏನ್ ಎಲಿಮೆಂಟ್ಸ್ ಬೇಕು ಅಂದ್ರೆ ಆಕ್ಷನ್ ಸೀನ್ಸ್, ಕಾಮಿಡಿ ಮತ್ತೆ ಲವ್ ಟ್ರ್ಯಾಕ್ ನ ತುಂಬಾ ಚೆನ್ನಾಗಿ ಪ್ಲೇಸ್ ಮಾಡಿದ್ದಾರೆ. ಇವ್ ನಮ್ನ ಎಲ್ಲೂ ಇನ್ವೆಸ್ಟಿಗೇಷನ್ ಇಂದ ಡೈವರ್ಟ್ ಮಾಡಲ್ಲ, ಅವನ್ನ ಸ್ಟಾರ್ಟಿಂಗ್ ಅಲ್ಲೇ ಪ್ಲೇಸ್ ಮಾಡಿದ್ದಾರೆ. ಒನ್ಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆದ್ಮೇಲೆ ಮೂವಿ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಮೇಲೆನೆ ಹೋಗುತ್ತೆ. ಹಾಗೆ ಮೂವಿದು BGM ಮಾತ್ರ ಸಖತ್ತಾಗಿತ್ತು. ಇನ್ನ ಮೈಥಾಲಜಿನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಮೂವಿಲಿ. ಮೂವಿಲಿರೋ ಒನ್ ಲೈನರ್ಸ್ ಮತ್ತೆ ಸಿಚುವೇಶನಲ್ ಕಾಮಿಡಿ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಫಸ್ಟ್ ಹಾಫ್ ಸ್ಟಾರ್ಟಿಂಗ್ ಅಲ್ಲೇ ಅದೇ ಕ್ಯಾರಿ ಮಾಡುತ್ತೆ ನಮ್ನ. ಅದೇ ಎಂಗೇಜಿಂಗ್ ಆಗಿತ್ತು, ಎಲ್ಲೂ ನಮ್ಗೆ ಲ್ಯಾಗ್ ಅನ್ಸಲ್ಲ. ಇನ್ನ ಮೂವಿಲಿ ಹಿಡಿಸ್ದೇ ಇರೋ ವಿಚಾರಗಳಂದ್ರೆ, ಕೆಲವು ಪಾತ್ರಗಳಿಗೆ ಕಾಸ್ಟಿಂಗ್ ತುಂಬಾ ವೀಕ್ ಆಗಿದೆ. ಅಲ್ಲಿ ಇನ್ನೂ ಸ್ವಲ್ಪ ಬೆಟರ್ ಆಗ್ಬೋದಿತ್ತೇನೋ ಅನಿಸ್ತು. ಯಾಕಂದ್ರೆ ಈ ತರ ಮೂವಿಲಿ ಕ್ಯಾರೆಕ್ಟರ್ ಗಳ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಆಡಿಯನ್ಸ್ ಮೇಲೆ. ಹೀಗಾಗಿ ಬೆಟರ್ ಕಾಸ್ಟಿಂಗ್ ಆಗ್ಬೋದಿತ್ತೇನೋ ಅನಿಸ್ತು. ಮತ್ತು ಕೆಲ ಕಡೆ ಸ್ಟೋರಿ ಸ್ವಲ್ಪ ಲಾಜಿಕ್ ಇಂದ ಹೊರಗಡೆ ಹೋಗುತ್ತೆ. ಅವಾಗ ಏನಪ್ಪಾ ಇದು ಅಂತ ಅನ್ನಿಸ್ಬೋದು. ಸ್ಕ್ರೀನ್ ಪ್ಲೇ ಬಗ್ಗೆ ಹೇಳೋದಾದ್ರೆ, ಫಸ್ಟ್ ಹಾಫ್ ಅಲ್ಲಿ ಹೀರೋ ಕ್ಯಾರೆಕ್ಟರೈಸೇಷನ್ ಚೆನ್ನಾಗೇ ಮಾಡಿದ್ದಾರೆ. ಸ್ಟೋರಿ ಕೇಸ್ ಇನ್ವೆಸ್ಟಿಗೇಷನ್ ಗೆ ಹೋಗೋಕೆ ಟೈಮ್ ತಗೊಳುತ್ತೆ. ಅಲ್ಲಿವರೆಗೂ ಮೂವಿಲಿ ಒನ್ ಲೈನರ್ಸ್ ಮತ್ತೆ ಸಿಚುವೇಶನಲ್ ಕಾಮಿಡಿ ಹಾಗೆ ಲವ್ ಟ್ರ್ಯಾಕ್ ನಮ್ನ ಎಂಗೇಜಿಂಗ್ ಆಗಿಡುತ್ತೆ. ಅದು ಎಲ್ಲಿಯೂ ಜಾಸ್ತಿ ಅನ್ನಿಸ್ಲಿಲ್ಲ, ತುಂಬಾ ಚೆನ್ನಾಗಿ ಬರವಣಿಗೆ ಇದೆ ಅದು. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆದ್ಮೇಲೆ ಮೂವಿ ಸೀರಿಯಸ್ ಆಗೋಕ್ ಸ್ಟಾರ್ಟ್ ಆಗುತ್ತೆ. ಓವರ್ ಆಲ್ ಆಗಿ ಹೇಳೋದಾದ್ರೆ ಫಸ್ಟ್ ಹಾಫ್ ವಾಸ್ ಗುಡ್ ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಹಾಫ್ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಮೇಲಿದೆ. ಇನ್ವೆಸ್ಟಿಗೇಷನ್ ನಮ್ನ ಕಂಪ್ಲೀಟ್ ಎಂಗೇಜಿಂಗ್ ಆಗಿಡುತ್ತೆ. ಸ್ಟೋರಿ ರಿವೀಲ್ ಆಗೋಕ್ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಕಡೆ ಒಂದಿಷ್ಟು ಪಾಯಿಂಟ್ಸ್ ಇಲ್ಲಾಜಿಕಲ್ ಅನ್ಸುತ್ತೆ, ಬಟ್ ಇಟ್ ವಾಸ್ ಓಕೆ. ಕ್ಲೈಮ್ಯಾಕ್ಸ್ ನ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಮೈಥಾಲಜಿ ಪಾರ್ಟ್ ನ ತುಂಬಾ ಚೆನ್ನಾಗೇ ಬರ್ದಿದ್ದಾರೆ ಸೆಕೆಂಡ್ ಹಾಫ್ ಅಲ್ಲಿ. ಓವರ್ ಆಲ್ ಆಗಿ ಹೇಳೋದಾದ್ರೆ, ಇದೊಂದು ಒಳ್ಳೆ ಮಿಸ್ಟ್ರಿ ಥ್ರಿಲ್ಲರ್ ಮೂವಿ ವಿತ್ ಗುಡ್ ಕಾಮಿಡಿ. ನಮ್ಮ ಇಂಡಸ್ಟ್ರಿಲಿ ಒಂದ್ ಒಳ್ಳೆ ಪ್ರಯತ್ನ ಇದು. ಲಿಮಿಟೆಡ್ ಬಜೆಟ್ ಅಲ್ಲಿ ಮಾಡಿರೋ ಮೂವಿ ಆದ್ರೂ ಒಂದ್ ಒಳ್ಳೆ ಅನುಭವ ಕೊಡುತ್ತೆ. ಮಿಸ್ಟ್ರಿ ಥ್ರಿಲ್ಲರ್ ನೋಡೋರ್ಗೆ ಮತ್ತೆ ಒಂದು ಹಾನೆಸ್ಟ್ ಅಟೆಂಪ್ಟ್ ನ ಸಪೋರ್ಟ್ ಮಾಡೋರ್ಗೆ ಒಂದ್ ಗುಡ್ ವಾಚ್ ಆಗುತ್ತೆ ಅಂತ ಹೇಳ್ತೀನಿ. ಐ ಗಿವ್ 3.5 ಔಟ್ ಆಫ್ 5 ಸ್ಟಾರ್ಸ್.